ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಮಂಗಳೂರು ನಗರದಲ್ಲಿ ಮಹಾಮಾರಿ ಡೆಂಗ್ಯೂ ಪ್ರಕರಣ ಉಲ್ಬಣವಾಗುತ್ತಿದೆ. ಕ್ಷಣಕ್ಕೂ ಬದಲಾಗುತ್ತಿರುವ ಹವಾಮಾನದಿಂದಾಗಿ ಈ ವರ್ಷ ಜಿಲ್ಲೆಯಲ್ಲಿ ಡೆಂಗ್ಯೂ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಇದೀಗ ಡೆಂಗ್ಯೂ ಪ್ರಕರಣ ಹೆಚ್ಚಳ ತಡೆಗಟ್ಟುವ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಮುಂದಾಗಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಜ್ವರ, ಶೀತ, ಡೆಂಗ್ಯೂ ಹಾಗೂ ಮಲೇರಿಯಾ ರೋಗಗಳು ಜನರನ್ನ ಬಾಧಿಸುತ್ತಿವೆ. ಅದರಲ್ಲಂತೂ ಡೆಂಗ್ಯೂ ರೋಗ ಅಪಾಯಕಾರಿ ರೋಗವಾಗಿದ್ದು ನಿರ್ಲಕ್ಷಿಸಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಈ ವರ್ಷವೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಡೆಂಗ್ಯೂ ಮತ್ತು ಮಲೇರಿಯಾ ರೋಗಿಗಳ ಸಂಖ್ಯೆ ಏರಿಕೆಯಾಗಿದೆ. ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಮುನ್ನೆಚ್ಚರಿಕಾ ಕ್ರಮ ಮತ್ತು ಮುಂಜಾಗ್ರತೆ ವಹಿಸುವ ನಿಟ್ಟಿನಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಂಸದ ಬ್ರಿಜೇಶ್ ಚೌಟ, ಶಾಸಕ ಡಿ ವೇದವ್ಯಾಸ್ ಕಾಮತ್, ಪಾಲಿಕೆಯ ಆಯುಕ್ತರು ಸೇರಿದಂತೆ ಸದಸ್ಯರು ಭಾಗಿಯಾಗಿ ಡೆಂಗ್ಯೂ ತುರ್ತು ಸಭೆಯಲ್ಲಿ ಡೆಂಗಿ ಹಾವಳಿ ಕುರಿತಂತೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ತೀವ್ರ ಆತಂಕ ವ್ಯಕ್ತಪಡಿಸಿದ್ರು. ಇನ್ನು ನಗರದ ಹಲವು ವಾರ್ಡ್ಗಳಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಗ ಹರಡದಂತೆ ಸಮರ್ಪಕ ಹಾಗೂ ತುರ್ತು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ತಜ್ಞ ವೈದ್ಯರ ನೇತೃತ್ವದ ಸಮಿತಿ ರಚನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದ್ದು, ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾರ್ಯಾಚರಿಸುತ್ತಿರುವ ಕಮಾಂಡ್ ಕಂಟ್ರೋಲ್ಗೆ ಪೂರಕವಾಗಿ ಹಿಂದೆ ಚಾಲ್ತಿಯಲ್ಲಿದ್ದ ಆ್ಯಪ್ ಅಭಿವೃದ್ಧಿಪಡಿಸಿಕೊಂಡು ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುವುದು ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ತಿಳಿಸಿದರು. ಅಂದರೆ ಮಂಗಳೂರು ಅಂತ ಹೇಳಿದರೆ ಬೆಂಗಳೂರಿನ ನಂತರ ಅತಿ ಹೆಚ್ಚು ವೇಗವಾಗಿ ಬೆಳೆಯುತ್ತಿರುವಂತಹ ಮಂಗಳೂರಲ್ಲಿ ಅಲ್ಲಲ್ಲಿ ಹೊಸ ಹೊಸ ಸಮುಚ್ಚಯಗಳಿರ್ಬೋದು, ಅಲ್ಲಲ್ಲಿ ಹೊಸ ಮನೆಗಳ ನಿರ್ಮಾಣ ಇರ್ಬೋದು, ಬಹಳಷ್ಟು ಇಂತಹ ಅಭಿವೃದ್ಧಿಯ ಕಾರ್ಯಗಳು ಆಗುವಂತಹ ಈ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ 10,000ಕ್ಕಿಂತಲೂ ಹೆಚ್ಚಿನ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕಾರ್ಮಿಕರು ಅತಿ ಹೆಚ್ಚಾಗಿ ಇರುವಂಥದ್ದು. ಒಟ್ಟು ಮಂಗಳೂರಿನ ಉಷ್ಣಾಂಶ 18ರಿಂದ 36 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಉಷ್ಣಾಂಶದಲ್ಲಿ ಸೊಳ್ಳೆ ಏನಿದೆ, ಆ ಸೊಳ್ಳೆಯ ಲಾರ್ವದ ಮುಖಾಂತರ ಉತ್ಪತ್ತಿಯಾಗುವಂಥದ್ದು. ಹಾಗಾಗಿ ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಟೀಮನ್ನು ಕೂಡ ಮಾಡಿದ್ದೇವೆ. ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರನ್ನು ಒಳಗೊಂಡಂತೆ ಒಂದು ಟೀಮನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಶಾಂತರಾಮ ಬಾಳಿಗರ್ ಅಂತ ಒಬ್ಬ ಹಿರಿಯ ಡಾಕ್ಟರನ್ನು ಕೂಡ ಸೇರಿಸಿಕೊಂಡು ನಮ್ಮ ಸ್ಥಳೀಯವಾಗಿರತಕ್ಕಂಥ ಸಂಘ ಸಂಸ್ಥೆಯವರನ್ನು ಕೂಡ ಸೇರಿಸಿಕೊಂಡು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರತಕ್ಕಂತಹ ವೈದ್ಯಕೀಯ ಕಾಲೇಜಿನ ಮ್ಯಾನೇಜ್ಮೆಂಟ್ ಏನಿದೆ ಅವರನ್ನು ಕೂಡ ಸೇರಿಸಿಕೊಂಡು ನಾವೊಂದು ಟೀಮನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಆ ಟೀಮಿನ ಮುಖಾಂತರ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು ಇವತ್ತೇ ಇನ್ಫಾರ್ಮೇಷನ್ ಸೆಂಟರನ್ನು ಕೂಡ ಓಪನ್ ಮಾಡ್ತೇವೆ. ಆ ಇನ್ಫಾರ್ಮೇಷನ್ ಸೆಂಟ್ರಿಗೆ ಟೋಲ್ ಫ್ರೀ ನಂಬರನ್ನು ಕೂಡ ಕೊಡ್ತೇವೆ. ಹಾಗೆಯೇ ವಾಟ್ಸಪ್ಪನ್ನು ಕೂಡ ಆ ಒಂದು ಟೋಲ್ ಫ್ರೀ ನಂಬರಲ್ಲಿ ಕೂಡ ಇಡ್ತೇವೆ. ಹಾಗಾಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಎಲ್ಲಿಯಾದರೂ ಕೂಡ ಡೆಂಗ್ಯೂ ಪ್ರಕರಣ ಏನೋ ಪತ್ತೆಯಾದಂಥ ಸಂದರ್ಭದಲ್ಲಿ ಈಗಾಗಲೇ IACP ಎಂಬಂತಹ ಆ್ಯಪಿನ ಮುಖಾಂತರ ನಮಗೆ ಯಾವ ಲ್ಯಾಬಲ್ಲಿ ಕೂಡ ಬ್ಲಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರ ರಿಪೋರ್ಟು ನಮಗೆ ಸಿಗ್ತದೆ. ಸಿಕ್ಕಿದ ತಕ್ಷಣ ಆ ಒಂದು ಸಂಬಂಧಪಟ್ಟಂತಹ ಏನು ಹೆಲ್ತ್ ಸೆಂಟರ್ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ರವಾನೆ ಆಗ್ತದೆ. ಮಾಹಿತಿ ರವಾನೆ ಆದಂಥ ಸಂದರ್ಭದಲ್ಲಿ ಡೆಂಗ್ಯೂ ಪ್ರಕರಣ ಪತ್ತೆಯಾದ ಸಂದರ್ಭದಲ್ಲಿ ಆ ಮನೆಗೆ ತಕ್ಷಣ ಭೇಟಿ ಕೊಡುವಂಥದ್ದು ಮತ್ತು ಆ ಪರಿಸರದಲ್ಲಿ ಒಂದು ಸಲ ನಾವು ಸ್ಪ್ರೇ ಮಾಡುವಂಥದ್ದು. ಹಾಗೆಯೇ MPW ವರ್ಕರ್ಸ್ ಅಲ್ಲಿ ಪರಿಸರದಲ್ಲಿ ಎಲ್ಲಿಯಾದರೂ ನೀರು ನಿಂತಿದ್ರೆ, ಎಲ್ಲಿಯಾದರೂ ಬಕೆಟಲ್ಲಿ ನೀರು ನಿಂತಿದ್ರೆ, ಇಲ್ಲಾದರೆ ಪಾಟಲ್ಲಿ ನೀರು ನಿಂತಿದ್ರೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಡೆಂಗ್ಯೂ ಪ್ರಕರಣವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಒಂದು ಮಂಗಳೂರಿನ ಈ ಡೆಂಗ್ಯೂ ಪ್ರಕರಣವನ್ನು ತಡೆಗಟ್ಟುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆಯೇ ನಾವು ಈ ಒಂದು ಮಲೇರಿಯಾ ಒಂದು ಆ್ಯಪ್ ಇತ್ತು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ
ನಾವು ಕಾರ್ಯಗತಗೊಳಿಸುವುದರ ಮುಖಾಂತರ ಅದರಲ್ಲಿ ಕೂಡ ಕಂಪ್ಲೇಂಟ್ ಕೊಡಲಿಕ್ಕೆ ಜನರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ಮಾಡ್ತೇವೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಡೆಂಗಿ ನಿಯಂತ್ರಣಕ್ಕೆ ಸಂಬಂಧಿಸಿ ಸಂಘಟಿತ ನಿರ್ದಿಷ್ಟ ಯೋಜನೆಯ ಅಗತ್ಯವಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದರು. ನಮ್ಮ ಭಾವನೆ ಬರ್ತಾ ಇದೆ. ಯಾವುದೇ ಒಂದು ಸಮಸ್ಯೆಗೆ ನಾವು ಉತ್ತರ ಕಂಡುಹಿಡಿಯಬೇಕು. ಮೊದಲನೇದು ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಸೆಂಟರ್ ಇದ್ದಾಗ ಕಾಣ್ತಾ ಇಲ್ಲ. ಆ್ಯಪ್ ಇರ್ಬೋದು, ಮ್ಯಾನ್ ಪವರ್ ಬೇಸ್ಡ್ ಇರ್ಬೋದು, ಅಥವಾ ಒಂದು ಸೆಂಟರ್ ಇರ್ಬೋದು. ನಮಗೆ ಮಾಹಿತಿಗಳು ಸರಿಯಾಗಿ ಬರ್ತಾ ಇದೆ ಅಲ್ವಾ? ಐ ಸೀರಿಯಸ್ಲಿ ಡೌಟ್ ಬಂದ್ರೆ ಮಾಹಿತಿಗಳು ಬರ್ತಾ ಇದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್? ಮಾಹಿತಿ ಕಲೆಕ್ಟ್ ಮಾಡೋರಿಗೆ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇದೆ? ಜನರಲ್ ಆಗಿ ನಾವು ಮಾತನಾಡೋದು ಒಂದು ಭಾಗ. ಅದು ಮನೆಯಲ್ಲಿ ಸಮಸ್ಯೆ ಇದೆ, ಲೇಬರ್ ಸಮಸ್ಯೆ ಇದೆ, ಇದೆಲ್ಲ ಸಮಸ್ಯೆಗಳು ನಾರ್ಮಲ್ ಸಂದರ್ಭದಲ್ಲೂ ಇದೆ. ಅದನ್ನು ಅಡ್ರೆಸ್ ಮಾಡೋದು ಒಂದು ಭಾಗ. ಗೊಂಡದಿದ್ರೆ ಇದಾಗ್ತದೆ, ಇದೆಲ್ಲ ಹೌದು. ನಮಗೆಲ್ಲ ಗೊತ್ತಿದೆ ಡೆಂಗ್ಯೂ ಯಾಕೆ ಬರ್ತದೆ, ಡೆಂಗ್ಯೂ ಬಂದರೆ ಏನು ಮಾಡಬೇಕು, ಆದಮೇಲೆ ಟ್ರೀಟ್ಮೆಂಟ್ ಏನಿದೆ, ಇದೆಲ್ಲರಿಗೂ ಗೊತ್ತಿದೆ. ನಾವು ಒಂದು ಸಂಸ್ಥೆಯಾಗಿ, ಇನ್ಸ್ಟಿಟ್ಯೂಷನ್ ಆಗಿ, ಮಹಾನಗರ ಪಾಲಿಕೆಯಾಗಿ ಒಂದು ಆರ್ಗನೈಸ್ ಫೋಕಸ್ಡ್ ಎಫರ್ಟ್ ಇರಬೇಕು. ಅದಿಲ್ಲ ಅಂದರೆ ವೆರಿ ಅನ್ಫಾರ್ಚುನೇಟ್. ನಾನು ಇಷ್ಟೇ ಹೇಳೋದು, ಇದರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡಲಿಕ್ಕೆ ನಿಮ್ಮ ಸೆಂಟರ್ ಏನು ಅನ್ನುವಂಥದ್ದನ್ನು ಫಿಕ್ಸ್ ಮಾಡ್ತೀನಿ ಅಂತ ನಿಮಗೆ. ಎರಡನೇದು, ಒಮ್ಮೆ ಇನ್ಫಾರ್ಮೇಶನ್ ಬಂದ ಮೇಲೆ ನಮ್ಮ ಹತ್ರ ಇರುವಂಥ ರಿಸೋರ್ಸಸ್, ಯಾವುದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫಿಂಗ್ ಇದ್ದಿದ್ರೆ ಅದಕ್ಕೆ ಅಡಿಷನಲ್ ಸ್ಟಾಫಿಂಗ್ ಯಾವ ರೀತಿ ಮಾಡೋದು, ಅದ್ರ ಬಗ್ಗೆ ಫೋಕಸ್. ಪ್ರೈವೇಟ್ ಪಾರ್ಟ್ನರ್ಶಿಪ್ ಹೇಗೆ ಮಾಡೋದು, ಇನ್ಸ್ಟಿಟ್ಯೂಷನಲ್ ಎಫರ್ಟನ್ನು ಹೇಗೆ ತಗೊಳ್ಳೋದು, ಇದೆಲ್ಲವನ್ನು ಒಂದು ಆರ್ಗನೈಸ್ಡ್ ಆಗಿ, ಒಂದು ಸ್ಟ್ರಾಟಜಿಕ್ ಆಗಿ ಒಂದು ಪ್ಲಾನ್ ಇಟ್ಕೊಂಡು ಮಾಡೋದಿದ್ರೆ ಇದು ಖಂಡಿತವಾಗಿ ನಾವು ವಿ ಆರ್ ಓನ್ಲಿ ಡೂಯಿಂಗ್ ಹಾಫ್ ಅ ಟೈಮ್ ಎಫರ್ಟ್. ಜನರಿಗೂ ಗೊತ್ತಿದೆ ಡೆಂಗ್ಯೂ ಹೇಗೆ ಬರ್ತದೆ ಅಂತ, ಜನರಿಗೂ ಗೊತ್ತಿದೆ ಡೆಂಗ್ಯೂ ಹೇಗೆ ಟೆಸ್ಟ್ ಮಾಡೋದು ಅಂತ, ಜನರಿಗೂ ಗೊತ್ತಿದೆ ಟ್ರೀಟ್ಮೆಂಟ್ ಹೇಗೆ ಅಂತ. ಬಟ್ ಆಸ್ ಅ ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ಮಂಗಳೂರು ಮಹಾನಗರ ಪಾಲಿಕೆ ಒಟ್ಟು ಜವಾಬ್ದಾರಿ ಇರುವಂಥ ಒಂದು ಮಹಾನಗರ ಪಾಲಿಕೆಯಾಗಿ ಒಟ್ಟಾಗಿ ಏನು ಯೋಚನೆ ಮಾಡಿದ್ದಾರೆ, ಅದನ್ನು ಯಾವುದಾದ್ರೂ ಅಧಿಕಾರಿಗಳು ಬ್ರೀಫ್ ಮಾಡಿ ಅಂತ ಈಗ 1 ಗಂಟೆ ಆಯ್ತು, ಯಾರೋ ಬ್ರೀಫ್ ಮಾಡ್ತಾರೆ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ಕಡೆಯಿಂದ ಏನೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟಿವ್ ಮೆಜರ್ಸ್ನ ನಾವು ಕೊಡಬಹುದು. ಇಲ್ಲದ್ರೆ ಚರ್ಚೆ ಸಾಯಂಕಾಲ ತನಕ ಹೇಳ್ತಾ ಹೋಗ್ತದೆ. ಸೊ ನನ್ನ ವಿನಂತಿ ಕಮಿಷನರಲ್ಲಿ, ಯಾರ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ ಅವರು, ನೀವಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ, ಈ ರೀತಿಯ ಸಾಂಕ್ರಾಮಿಕ ರೋಗ ಬರುವಾಗ ನಮ್ಮ ಹತ್ರ ಯಾವುದು SOP, ಆ SOP ಪ್ರಕಾರ ಏನೆಲ್ಲ ಆಗಿಲ್ಲ ಅಂದ್ರೆ ಅವರು ಅದಕ್ಕೆ ಬೇಕಾದಂತ ಸಜೆಷನ್ಗಳನ್ನು ಕೊಡ್ತಾರೆ. ಮತ್ತು ಇವತ್ತೊಂದು ಕಾಂಪ್ರಹೆನ್ಸಿವ್ ನಿರ್ಣಯ ತಗೊಂಡು ನಾವು ಹೋಗ್ಬೇಕಿಲ್ಲ. ಇಲ್ಲಂದ್ರೆ ಈ ಸಭೆ ಇದೇ ರೀತಿ ನಡೀತಾ ಇದೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಪ್ರತಿಕ್ರಿಯಿಸಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಆ್ಯಪ್ ಅಭಿವೃದ್ಧಿಪಡಿಸುವ ಜೊತೆಗೆ ಎಲ್ಲ ಸಾರ್ವಜನಿಕರಿಗೆ ಲಭ್ಯವಾಗುವ ರೀತಿಯಲ್ಲಿ ಕಂಟ್ರೋಲ್ ರೂಮ್ ಕಾರ್ಯಾಚರಿಸುವಂತಾಗಬೇಕು ಎಂದರು. ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಸೈಟ್ಗಳಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನೀರು ನಿಂತಿದೆಯೋ ಇದನ್ನು ನೋಡ್ತಾರೆ. ಮಹಾನಗರ ಪಾಲಿಕೆ LPW ನನಗೆ ಗೊತ್ತಿಲ್ಲ, LPW ತೆಗೆದುಕೊಂಡು ಕೂಡ ಇನ್ನು 4 ತಿಂಗಳು ನೀರಿನಲ್ಲಿ ಬಂದಿಲ್ಲ, ಒಮ್ಮೆಲೆ ಬಂದಾಗ 4 ಪಟ್ಟಾಗಿರುತ್ತೆ, ಹೇಗಾಗ್ತದೆ ಔಟು ಮ್ಯಾಲೆ ನೀವು ನೋಡ್ಕೊಳ್ಬೇಕು. ಬಟ್ ಇದೆಲ್ಲ ಅವರಿಗೆ ಬಿಲ್ಡಿಂಗ್ಗಳು ನೋಡುವಂಥದ್ದು ಒಂದು, ಮನೆಯವರಿಗೆ ದೇಶದ ಮನೆಯವರಿಗೆ ಹೋಗಿ ಮಾತಾಡಿಸ್ಕೊಂಡು ಅವರ ಬಗ್ಗೆ ಏನಾದರೂ ತೆಗೆದುಕೊಂಡು ಇಲ್ಲಿ ಮಹಾನಗರ ಪಾಲಿಕೆಯ ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಆ ಒಂದು ರೀತಿಯ ತಂಡಗಳನ್ನು ಮಾಡಿಕೊಡ್ತಾರೆ. ಬಹಳ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರು, LPW ವರ್ಕರ್ಸ್, ಹಾಗೆ ಒಂದು ತಂಡವೇ ಮಾಡಬಹುದು. ಹೆಲ್ತ್ ಆಫೀಸರ್ ಹೇಳ್ತಾರೆ, ಆ ತಂಡ ಮಾಡಿಕೊಂಡು ಅದನ್ನು ವೆರಿಫೈ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಆರೋಗ್ಯ ಕೇಂದ್ರಗಳಿದೆ, ಹಾಸ್ಪಿಟಲ್ಸ್ಗಳಿದೆ, ನರ್ಸಿಂಗ್ ಹೋಮ್ಗಳಿದೆ, ಅದು ಮಾತ್ರವಲ್ಲ ಬ್ಲಡ್ ಟೆಸ್ಟಿಂಗ್ ಸೆಂಟರ್ಗಳಿದೆ. ಈ ಎಲ್ಲ ಕಡೆಗಳಿಂದ ಡೈಲಿ ರಿಪೋರ್ಟ್ಸ್ಗಳು ನೀವು ತಗೊಳ್ತೀರಿ. ಪಾಲಿಕೆಯ ಸದಸ್ಯ ಎಸಿ ವಿನಯರಾಜ್, ನಗರದಲ್ಲಿ 2014ರಲ್ಲಿ ಮಲೇರಿಯಾ ಉಲ್ಬಣಗೊಂಡಾಗ ತಜ್ಞ ವೈದ್ಯರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಆ್ಯಪ್ ಮೂಲಕ ಕಾರ್ಯಾಚರಣೆ ನಡೆಸಿದ ಕಾರಣ ಅಂದು 20,000ಕ್ಕೂ ಅಧಿಕ ಇದ್ದ ಪ್ರಕರಣ ಪ್ರಸಕ್ತ ತೀರಾ ಕಡಿಮೆಯಾಗಿದೆ. ಆದರೆ ಆ ಸಮಿತಿ ಸ್ಥಗಿತಗೊಂಡಿದೆ. ಸ್ಮಾರ್ಟ್ ಸಿಟಿಯಿಂದ 60 ಕೋಟಿ ರೂಪಾಯಿ ಖರ್ಚು ಮಾಡಿ ಕಮಾಂಡ್ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ಅದನ್ನು ಡೆಂಗಿ ನಿಯಂತ್ರಣ ಕಾರ್ಯಕ್ಕೆ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಂಗಳೂರು ಮಹಾನಗರ ಪಾಲಿಕೆ 2014-15ಕ್ಕೆ ಮಹಾಬಲ ಮಾರ್ಲಾರ್ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮಲೇರಿಯಾ ಆ್ಯಪ್ ಅಂತ ಹೇಳುವಂಥ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ
ಎಲ್ಲೆಲ್ಲಿ ಡೆಂಗಿ ಪ್ರಕರಣಗಳು ಅಥವಾ ಮಲೇರಿಯಾ ಪ್ರಕರಣಗಳು ಅಥವಾ ಬ್ರೀಡಿಂಗ್ ಮೊಟ್ಟೆ ಇಟ್ಟು ಅದು ಬ್ರೀಡಿಂಗ್ ಆಗುವಂಥ ಸ್ಥಳಗಳಿರ್ಬೋದು, ಗಲೀಜು ನೀರು ನಿಲ್ಲುವಂಥ ನೀರುಗಳಿರ್ಬೋದು, ಅಂಥ ಒಂದು ಪ್ರದೇಶದ ಫೋಟೋವನ್ನು ಅದಕ್ಕೆ ಅಪ್ಲೋಡ್ ಮಾಡುವುದರ ಮೂಲಕ ತಕ್ಷಣ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಆ ಒಂದು ಸ್ಥಳಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ MPW ವರ್ಕರ್ಸ್ ಧಾವಿಸುವುದರ ಮೂಲಕ ಅಲ್ಲಿ ಅದನ್ನು ಸ್ಥಳದಲ್ಲೇ ನಾಶ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಂಟ್ರೋಲಿಗೆ ತಂದಂಥ ಒಂದು ಉದಾಹರಣೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ. ಸುಮಾರು 7 ವರ್ಷಗಳ ಕಾಲ ಆ ಒಂದು ಆ್ಯಪ್ ಉತ್ತಮವಾಗಿ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಮಂಗಳೂರು ನಗರದ ವೈದ್ಯರಾದ ಶಾಂತರಾಮ ಬಾಳಿಗೆ ಇರ್ಬೋದು, ಡಾಕ್ಟರ್ ಕಕಿಲಾಯ ಇರ್ಬೋದು, ಡಾಕ್ಟರ್ KK ಶೆಟ್ಟಿ ಅವರ ಸಲಹೆಗಳನ್ನು ಕೂಡ ತಗೊಂಡು ಅವರನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಮಲೇರಿಯಾ ಸಮಿತಿ ಅಂತ ಮಾಡೋದ್ರ ಮೂಲಕ ಅದೇ ರೀತಿಯಲ್ಲಿ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಇವರನ್ನು ಕೂಡ ಜೋಡಣೆ ಮಾಡಿಕೊಂಡು ಕೆಲಸ ಮಾಡೋದ್ರ ಮೂಲಕ ಇಲ್ಲಿ ನಿಯಂತ್ರಣಕ್ಕೆ ತಂದಂಥ ಒಂದು ಉದಾಹರಣೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಆ್ಯಪನ್ನು ಇಗ್ನೋರ್ ಮಾಡಿರುವಂಥದ್ದು, ಅದನ್ನು ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಇವತ್ತು ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಇವತ್ತು ಈ ಒಂದು ಮಲೇರಿಯಾ ಮತ್ತು ಡೆಂಗಿ ಪ್ರಕರಣಗಳ ಬಗ್ಗೆ ಇವತ್ತು ಒಂದು ಕ್ರಮಗಳನ್ನು ಮಾಡುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಆಡಳಿತ ವೈಫಲ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತಾ ಇದ್ದೇನೆ. ಈಗಾಗಲೇ ನಗರದಲ್ಲಿ 113 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದ್ದು, ವಾಸ್ತವದಲ್ಲಿ ಇದಕ್ಕಿಂತ ಸುಮಾರು 20ರಿಂದ 30% ಹೆಚ್ಚು ಪ್ರಮಾಣದಲ್ಲಿ ಡೆಂಗಿ ಇರಬಹುದು. ಕೇಂದ್ರದ ಆರೋಗ್ಯ ಇಲಾಖೆ ಹಾಗೂ WHO ನಿರ್ದೇಶನದ ಪ್ರಕಾರ ವಾರ್ಡೊಂದರಲ್ಲಿ 5 ಜನರಿಗೆ ಡೆಂಗಿ ಬಂದರೆ ಇಡೀ ವಾರ್ಡನ್ನು ಡೆಂಗಿ ಪೀಡಿತ ಎಂದು ನಿರ್ಧರಿಸಲಾಗುತ್ತದೆ. ರಾಜ್ಯ ಸರ್ಕಾರ ಈಗಾಗಲೇ ಡೆಂಗಿ ನಿಯಂತ್ರಣಕ್ಕೆ SOP ರೂಪಿಸಿದ್ದು, ಅದರಂತೆ ರ್ಯಾಪಿಡ್, ಶಂಕಿತ ಹಾಗೂ ದೃಢ ಪ್ರಕರಣಗಳನ್ನು ಪಟ್ಟಿ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಯಾದ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಕೂಡ ಡೆಂಗು ರೋಗಗಳು ಪತ್ತೆ ಆಗ್ತಾನೇ ಇದೆ. ಡೆಂಗು ರೋಗ ವೈರಸ್ಸಿಂದ ಹರಡುವ ಕಾಯಿಲೆ ಆದ ಕಾರಣ ರೋಗ ಬಂದ ನಂತರ ನಾವು ಯಾವುದೂ ಚಿಕಿತ್ಸೆ ನೀಡುವುದಕ್ಕಿಂತ ಅಗತ್ಯ ರೋಗ ಬಾರದ ಹಾಗೆ ಪ್ರಿವೆನ್ಷನ್ ಮಾಡೋದಾಗಿರ್ತದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸೊಳ್ಳೆಗಳ ನಿಯಂತ್ರಣ. ಸೊ ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹವಾಮಾನ ಮತ್ತು ತೇವಾಂಶ ಇದೆರಡೂ ಸೊಳ್ಳೆಗೆ ಪೂರಕವಾಗಿರುವುದರಿಂದ ನಮ್ಮಲ್ಲಿ ವರ್ಷದ 365 ದಿವಸ ಕೂಡ ಈ ಕೀಟಜನ್ಯ ರೋಗ ಅಥವಾ ಸೊಳ್ಳೆಯಿಂದ ಹರಡುವ ರೋಗಗಳು ಹರಡ್ತಾ ಇದೆ. ನಮ್ಮಲ್ಲಿ ಮಲೇರಿಯಾ ಸಾಕಷ್ಟು ಇದ್ದರೂ ಇವತ್ತು ಕಮ್ಮಿ ಆಗಿದೆ. ಆದರೆ ಡೆಂಗು ರೋಗ ಮತ್ತೆ ಬರ್ತಾನೇ ಇದೆ. ಮತ್ತೆ ಡೆಂಗು ರೋಗ ಬರ್ತಾನೇ ಇದೆ. ಡೆಂಗು ರೋಗದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಮನೆಗಳನ್ನು 15 ದಿವಸಕ್ಕೊಮ್ಮೆ ಭೇಟಿಯಾಗಿ ಮನೆಯಲ್ಲಿರುವ ಎಲ್ಲ ಸಿಬ್ಬಂದಿಯವರಿಗೆ ಮನೆಯ ಸುತ್ತಮುತ್ತಲು ಎಲ್ಲೂ ನೀರು ನಿಲ್ಲದ ಹಾಗೆ ಮಾಹಿತಿ ಕೊಡಲಾಗ್ತದೆ. ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲೆಲ್ಲಿ ಒಂದು ವೇಳೆ ನೀರು ಚೆಲ್ಲಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅದರ ಮೇಲೆ ಟೆಮಿಫಾಸ್ ಕೀಟನಾಶಕಗಳನ್ನು ಕೂಡ ಹಾಕುತ್ತಾರೆ. ಸೊ ಈ ಮೂಲಕ ನಾವು ಡೆಂಗು ರೋಗವನ್ನು ನಿಯಂತ್ರಿಸಬಹುದಾಗಿದೆ. ಸದ್ಯದ ಮಟ್ಟಿಗೆ ಎಲ್ಲಿ ಕೂಡ ಒಂದೇ ಜಾಗದಲ್ಲಿ ಸಾಂದ್ರತೆ ಇಲ್ಲುವ ರೋಗಗಳು ಬಂದಿಲ್ಲ. ಅಂದರೆ ಒಂದೇ ಮನೆಯಲ್ಲಿ ತುಂಬ ರೋಗಗಳು ಅಥವಾ ಹತ್ತಿರ ತುಂಬ ರೋಗಗಳು ಕಂಡು ಬಂದಿಲ್ಲಾದರೂ ಮುಂದಕ್ಕೆ ಮಳೆ ಇನ್ನೂ ಕೂಡ ಬಿಟ್ಟು ಬರುವ ಸಾಧ್ಯತೆ ಇರುವುದರಿಂದ, ಅಂದರೆ ಇವತ್ತು ನೋಡಿ ಮತ್ತೆ ಬಿಸಿಲು ಬರ್ತಾ ಇದೆ, 3 ದಿವಸ ಮಳೆ ಬಂದಿತ್ತು. ಸೊ ಇಂತಹ ಒಂದು ವಾತಾವರಣದಲ್ಲಿ ಮಳೆ ಬಿಟ್ಟು ಬರುವಾಗ ಈ ಡೆಂಗು ರೋಗ ಉಲ್ಬಣಿಸುವುದು, ಅದೇ ರೀತಿ ಸೊಳ್ಳೆಗಳ ಸಂಖ್ಯೆ ವೃದ್ಧಿಯಾಗೋದು ಎರಡೂ ಸಾಧ್ಯತೆ ಇರ್ತದೆ. ಸೊ ಜನರು ಯಾವುದೇ ಜ್ವರ ಬಂದರೂ ಅದನ್ನು ಡೆಂಗು ರೋಗ ಅಲ್ಲ ಅಂತ ಖಚಿತಪಡಿಸ್ಕೊಂಡು, ಅಂದರೆ ಆ ಊರಿನಲ್ಲಿ ಡೆಂಗು ರೋಗ ಇದ್ದರೆ ಡೆಂಗು ರೋಗದ ಸಾಧ್ಯತೆ ಜಾಸ್ತಿ ಇರ್ತದೆ. ಒಂದು ವೇಳೆ ಅಲ್ಲದಿದ್ದರೆ ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆ ತಗೊಳ್ಬೇಕು. ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಸರಿಯಾದ ದ್ರವಾಹಾರ ಅಥವಾ ಜಾಸ್ತಿ ನೀರಿನಂಶ ಇರುವ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಪಡ್ಕೊಳ್ಳದೇ ಇದ್ದರೆ ಈ ರೋಗ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಸುಮಾರು ಮೊದಲ 3 ದಿವಸ ಜ್ವರ ಬರ್ತದೆ. 3 ದಿವಸದ ನಂತರ ಮತ್ತೆ 3 ದಿವಸದ ಕಾಲ ಸುಸ್ತು ಮತ್ತು ಕೈಕಾಲು ನೋವುಗಳು ಮತ್ತೆ ಕೂಡ ಇರ್ಬೋದು. ಈ 3 ದಿವಸದಲ್ಲಿ, ಅಂದರೆ ಮುಂದಿನ 3 ದಿವಸದಲ್ಲಿ ಮತ್ತೆ ಜ್ವರ ಬಂದರೆ ಅದು ಒಂದು ಸ್ವಲ್ಪ ಜೋರಾದ ಡೆಂಗುವಿನ ಲಕ್ಷಣ. ಖಂಡಿತವಾಗಿ ಅವರು ಆಸ್ಪತ್ರೆಯನ್ನು ಸೇರಲೇಬೇಕಾಗ್ತದೆ. ಅಥವಾ ಅವರಿಗೆ ಯಾವುದಾದ್ರೂ ರಕ್ತಸ್ರಾವ ಆದರೆ, ಅದು ಮೂಗಿನಿಂದ ಇರ್ಬೋದು, ಬಾಯಿಯಿಂದ ಇರ್ಬೋದು, ಮಲಮೂತ್ರಗಳಲ್ಲಿರ್ಬೋದು, ರಕ್ತಸ್ರಾವ ಆದರೆ ಅಥವಾ ಫಿಟ್ಸ್ ಬಂದರೆ, ಹೊಟ್ಟೆಗಳು ಉಬ್ಬರಿಸಿದಂತೆ ಕಂಡು ಬಂದರೆ, ಎದ್ದು ನಿಲ್ಲುವಾಗ ತಲೆ ಸುತ್ತುವಿಕೆ ಕಂಡು ಬಂದರೆ, ಇವುಗಳು ಡೆಂಗು ರೋಗದ ತೊಂದರೆಗಳು. ಸೊ ಇದಕ್ಕೆ
ಕೂಡಲೇ ಆಸ್ಪತ್ರೆಯ ಸಹಾಯ ಪಡ್ಕೊಂಡು ಬೇರೆ ಮನೆಮದ್ದುಗೆ ಬಲಿಯಾಗದೇ ಇರುವುದು ಅತಿ ಅಗತ್ಯ. ಜನರು ರೋಗ ಬಂದರೆ ಗಾಬರಿಗೊಳ್ಳದೆ ಅವರಿಂದ ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ಬೇಕಾದ ಮುಂಜಾಗೃತಾ ಕ್ರಮಗಳನ್ನು ಪಡ್ಕೊಳ್ಳೋದು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭೆಯಲ್ಲಿ ಉಪಮೇಯರ್ ಸುನೀತಾ, ವಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವ, ಆಯುಕ್ತ ಆನಂದ್ ಉಪಸ್ಥಿತರಿದ್ದರು. ಸದ್ಯ ಆರೋಗ್ಯ ಇಲಾಖೆ ಸೊಳ್ಳೆ ನಿಯಂತ್ರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಪಾಲಿಕೆ ಮಾಡುತ್ತಿದೆ. ಇದೀಗ ರೋಗ ಹರಡದಂತೆ ಸಮರ್ಪಕ ಹಾಗೂ ತುರ್ತು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ತಜ್ಞ ವೈದ್ಯರ ನೇತೃತ್ವದ ಸಮಿತಿ ರಚನೆಗೆ ಮುಂದಾಗಿದ್ದು, ಒಟ್ಟಿನಲ್ಲಿ ಡೆಂಗಿ ಮಹಾಮಾರಿ ನಿಯಂತ್ರಣದ ಬಗ್ಗೆ ಜನರು ಇನ್ನಷ್ಟು ಜಾಗೃತರಾಗಬೇಕಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.